ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿಜಯ್ ಶಿವ. ಇವತ್ತು ಬೇಬಿ ಬೆಟ್ಟ ಜಾತ್ರೆ ಬಂದಿದ್ದೀವಿ. ಬೆಟ್ಟ ಹತ್ತುತ್ತಾ ಇದ್ದೀವಿ. ಇದೇ ಬೇಬಿ ಬೆಟ್ಟ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತೀನಿ. ಒಂದು 56 ಮಠ ಮಧ್ಯಾಹ್ನ ಹತ್ತುತ್ತಾ ಇದ್ದೀವಿ. ಊಟ ಮಾಡ್ಕೊಂಡು ಹತ್ತುತ್ತಾ ಇದ್ದೀವಿ. ನಾವೇನಾರು ಊಟ ಮಾಡಿದೆ ಹೆಂಗೆ ಇರ್ತೀವಿ ಇಲ್ಲೆಲ್ಲರೂ. ಈ ವಿಡಿಯೋದಲ್ಲಿ ನಾವು ಫುಲ್ಲು ಬೆಟ್ಟ ತೋರಿಸಿದೆ. ಬೆಟ್ಟದ್ದೇನು ಇನ್ಫಾರ್ಮೇಷನ್ ಜಾಸ್ತಿ ಕೊಡೋಕ್ಕಾಗಲ್ಲ, ಯಾಕಂದ್ರೆ ನಮಗೂ ಗೊತ್ತಿಲ್ಲ. ಫ್ರೀದಿಂದಲ್ಲಿ ಬಂದ್ಬಿಟ್ಟು ಅದನ್ನು ಡೀಟೇಲ್ಸ್ ಕೊಡ್ತೀವಿ. ಈ ವಿಡಿಯೋದಲ್ಲಿ ಬರೀ ದನಗಳದು ಎಷ್ಟು ದನಗಳು ಬಂದಿದೆ, ಯಾರ್ಯಾರು ದನಗಳು ಬಂದಿದೆ ಅದನ್ನೆಲ್ಲ ತೋರಿಸ್ತೀನಿ. ಕೊನೆಗೂ ಫೈನಲಿ ಬಂದಿದ್ದೀವಿ. ಯತೀಶ್ ಅವರು ಫುಲ್ ಜೋಶಲ್ಲಿ ಹತ್ತಿದ್ದಾರೆ ನೋಡಿ. ನಮಗೇನು ಸುಸ್ತಾಗಿಲ್ಲಪ್ಪ, ನಮಗೆ ಇವೆಲ್ಲ ಅಭ್ಯಾಸ ಆಗ್ಬಿಟ್ಟೈತೆ. ನನಗೆ ಸಕ್ಕ ಸುಸ್ತಾಯಿತು ಅಪ್ಪ. ಊಟ ಮಾಡಿರೋದು ಕೂತ್ಕೊ ಸಕ್ಕ ಸುಸ್ತಾಯಿತು. ನೋಡಿ ಬೆಟ್ಟದ ಮೇಲಿಂದ ಬೀತು. ನೋಡಿ ಬೆಟ್ಟದ ಮೇಲಿಂದ ಈ ಥರ ಕಾಣಿಸುತ್ತೆ ಜಾತ್ರೆ ಎಲ್ಲ. ಮರಗಳು ಅಡ್ಡ ಇರೋದ್ರಿಂದ ಕಾಣಿಸಲ್ಲ. ಅದು ಕೆಳಗಡೆ ಹೋದ್ರೆ ನೋಡ್ತೀನಿ, ತೋರಿಸ್ತೀನಿ. ಸಿದ್ದೇಶ್ವರ ಇಲ್ಲಿ ಫಸ್ಟು ಸಾಧು ಸಂತರು ವಾಸ ಮಾಡ್ತಿರೋ ಸ್ಥಳ ಇದು. ಸಾಧು ಸಂತರು ವಾಸ ಮಾಡ್ತಿರೋ ಸ್ಥಳ. ಈ ಸಾಧು ಸಂತರನ್ನು ರಾಕ್ಷಸ ಎಂಬ ಒಬ್ಬ ರಾಕ್ಷಸ ಬಂದಿದ್ದು ಸೇರ್ಕೊಂಡಾಗ ಆ ಸಾಧು ಸಂತರಿಗೆ ಡೈಲಿ ಆಹಾರವಾಗಿ ಆ ರಾಕ್ಷಸ ಸಾಧು ಸಂತರನ್ನು ತಿಂತಾ ಇರ್ತಾನೆ. ಆ ಸಾಧು ಸಂತರ ಈ ಅಂಶನ ತಳೆದಾದ್ರೆ ಆ ಶಿವನ ಮೊರೆ ಹೋಗ್ತಾರೆ. ಆ ಶಿವನ ಮೊರೆ ಹೋದಾಗ ಆ ಸಾಧು ಸಂತರ ಕೃಪೆಗೆ ಪಾತ್ರರಾಗಿ ಆ ಶಿವನು ಇಲ್ಲಿ ಸಿದ್ದೇಶ್ವರನಾಗಿ ಮೂಡಿ ಸಾಧು ಸಂತರನ್ನು ಕಾಪಾಡೋಕ್ಕೋಸ್ಕರ ಆ ರಾಕ್ಷಸನನ್ನು ಸಂಹಾರ ಮಾಡಿ ಈ ಸಾಧು ಸಂತರನ್ನು ಉಳಿಸೋದಕ್ಕೋಸ್ಕರ ಈ ಸಿದ್ದೇಶ್ವರ ನೆಲೆಸಿದ್ದಾನೆ. ಯಾವ ಟೈಮಲ್ಲಿ ಜಾತ್ರೆ ನಡೆಯುತ್ತೆ ಇದು? ಶಿವರಾತ್ರಿಯಿಂದ 7 ದಿನ ಜಾತ್ರೆ ನಡೆಯುತ್ತೆ ಪ್ರತಿ ವರ್ಷ. ವಿಶೇಷತೆ ಏನಿಲ್ಲ ಜಾತ್ರೆದು? ವಿಶೇಷ ದನಗಳ ಜಾತ್ರೆ, ಸಾಮೂಹಿಕ ವಿವಾಹ, 7 ದಿನ ಉಚಿತ ಊಟ, ಬಂದವರಿಗೆ ಸಕಲ ಸೌಕರ್ಯ ಸಿಗುತ್ತದೆ. ನಿಮ್ಮ ಪರಿಚಯ? ನಮ್ಮ ಹೆಸರು ಪವನ್ ಅಂತ. ಅವರು ಕಾಂತರಾಜ್ ಅಂತ. ಇವರು ಶಮಂತ್ ಅಂತ. ಓಕೆ, ತುಂಬ ಥ್ಯಾಂಕ್ಸ್. ಯಪ್ಪ ಫೈನಲಿ ಹೊರಗಡೆ ಬಂದು ಏನೋ ದೊಡ್ಡ ಸಾಧನೆ ಮಾಡ್ದಂಗೆ ಆಯ್ತು. ಒಳಗೆ ನೀರಿಗೆ ಬರೋದು ಬೆಟ್ಟ ಅದು ಪಟ್ಟದಿಂದ ಕರ್ಕೊಂಬಂದಿರೋ ಕಾರಣನೇ ಅದು. ಡಿ ಬಸ್ದು ದನಗಳು ಬಂದಿದೆ, ಅದನ್ನು ನೋಡಬೇಕು ಅಂತಲೇ ಬಂದಿರೋದು ಅಲ್ಲಿಂದ. ಇಲ್ಲಾಂದರೆ 200 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಬಸ್ ಹಿಡ್ಕೊಂಡು ಅಲ್ಲಿಂದ ಬಂದು 200 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಈ ಜಂಗುಳಿಯಲ್ಲಿ ಬಿಸಿಲಲ್ಲಿ ನಾವು ಬಂದು ಇರುವಂಥ ಕಾರಣನೇ ಅದು. ಜೈ ಡಿ ಬಸ್, ಜೈ ಹಳ್ಳಿ ಕಾರ್. ನೋಡಿ ಇದು ನಮ್ಮ ವಿಜಯ. ಕೆಳಗಡೆ ಇರುವಂಥ ಹೋಗ್ತಾ ಇದ್ದೀವಿ. ಬೆಟ್ಟ ಎಳೆದು ಬಂದಿದ್ದೀವಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ. ನಮಗೆ ಇನ್ನೂ ಹೆಚ್ಚಿನ ರೀತಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ ಒತ್ತಿ ನಮಗೆ ಇನ್ನಷ್ಟು ಹೆಚ್ಚಿನ ವೀಡಿಯೋವನ್ನು ಮಾಡೋಕ್ಕೆ ವಿಡಿಯೋ ಮಾಡಪ್ಪ. ನಾವೀಗ ಬೆಟ್ಟ ಇಳಿದು ಬಂದು ಮಠಕ್ಕೆ ಹೋಗ್ತಾ ಇದ್ದೀವಿ.
ಓ ಇದು ಹಳ್ಳಿಕಾರ್ ದನಗಳು ಇಟ್ಟಿರೋದಕ್ಕೆ ಇದು ಜಾತ್ರೆ ನಡೆಯೋಕ್ಕೆ ಹಳ್ಳಿಕಾರ್ ದನಗಳು ಸಾಮೂಹಿಕ ಮದುವೆ ನಡೆಯೋದಕ್ಕೆ ಅದು ನೋಡಿ ಇಲ್ಲಿ ಅದು ಪ್ರತೀಕ ಸಾಮೂಹಿಕ ಮದುವೆ ನಡೆಯೋಕ್ಕೆ ಅದು ಮಾಡಿರೋದು ರಾಮಲಿಂಗೇಶ್ವರ ಮಠ. ಬನ್ನಿ ಇದ್ದಾರೆ ಮಾತಾಡ್ಸೋಣ ಬನ್ನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಶ್ರೀಮಠದ ಸದ್ಭಕ್ತರಿಗೆ ನಮ್ಮ ಬೇಬಿ ಬೆಟ್ಟದ ಭಾರಿ ದನಗಳ ಜಾತ್ರಾ ಮಹೋತ್ಸವಕ್ಕೆ ಹಾರ್ದಿಕ ಸುಸ್ವಾಗತ. ಈ ನಮ್ಮ ಬೇಬಿ ಬೆಟ್ಟದ ಜಾತ್ರೆ ತುಂಬ ಪುರಾಣ ಪ್ರಸಿದ್ಧವಾದಂತಹ ಜಾತ್ರೆ. ಏಕೆ ಅಂತಂದರೆ ಬೇಬಿ ಬೆಟ್ಟ ಅಂತಂದರೆ ಕರ್ನಾಟಕದ ದಕ್ಷಿಣ ಭಾರತದಲ್ಲಿ ಹಳ್ಳಿಕಾರ್ ಎತ್ತುಗಳಿಗೆ ಭಾರಿ ಹೆಸರುವಾಸಿ ಪಡೆದಂತಹ ಜಾತ್ರೆ. ಆ ನಿಟ್ಟಿನಲ್ಲಿ ಹಿಂದಿಂದಲೂ ಸಹ ರಾಜ ಮಹಾರಾಜರು ಸಹ ಈ ಬೇಬಿ ಬೆಟ್ಟದ ಜಾತ್ರೆಯನ್ನು ನಡೆಸ್ಕೊಂಡು ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ಮಲೆ ಮಹದೇಶ್ವರರು ಸಿದ್ದೇಶ್ವರ ಒಂದು ರಥೋತ್ಸವ ತೆಪ್ಪೋತ್ಸವ ಹಾಗೂ ಸರಳ ಸಾಮೂಹಿಕ ವಿವಾಹಗಳು ಸಹ ಈ ಕ್ಷೇತ್ರದಲ್ಲಿ ನಡೀತವೆ. ಏಕೆ ಅಂತಂದರೆ ನಮ್ಮ ದೇಸಿ ತಳಿಗಳು ಕರ್ನಾಟಕದ ದೇಸಿ ತಳಿಗಳಿರೋದ್ರೆ ಅದು ಹಳ್ಳಿಕಾರ್. ಹಿಂದೆ ಅಮೃತ್ ಕಾವಲ್ ಅಂತ ಹೇಳ್ಬಿಟ್ಟು ಅಮೃತ್ ಮಹಲ್ ಅಂತ ಹೇಳ್ಬಿಟ್ಟು ಕರಿತಿದ್ರು ಹಳ್ಳಿಕಾರನ್ನ. ಆ ಎತ್ತುಗಳು ಇದರ ವಾಸ ಅದು ಉಲ್ಮೆಯಕ್ಕೆ ಇಟ್ಕೊಂಡಿದ್ದಂಥ ಈ ಜಾಗದಲ್ಲಿ ಇವತ್ತು ಬೃಹತ್ ಆಕಾರದ ಕರ್ನಾಟಕದಾದ್ಯಂತ ಎಲ್ಲ ಭಾಗದಿಂದ ರೈತರು ಇಲ್ಲಿ ಬಂದು ಮಾರೋದು ಮತ್ತು ಕೊಳ್ಳೋದನ್ನು ಇಲ್ಲಿ ಮಾಡ್ತಾ ಇರ್ತಾರೆ ಜಾತ್ರೆಯಲ್ಲಿ. ಇದು ಮಹಾಶಿವರಾತ್ರಿ ಹಬ್ಬದಿಂದ ಪ್ರಾರಂಭವಾಗಿ ಮಹಾಶಿವರಾತ್ರಿ ಹಬ್ಬ ಆಗಿ 7 ದಿವಸಕ್ಕೆ ರಥೋತ್ಸವ ತೆಪ್ಪೋತ್ಸವ ನಡೀತವೆ. ಎಷ್ಟು ಜೊತೆ ಸೇರ್ಬೋದು ಅಂದಾಜು ಇಲ್ಲಿ? ಅಂದಾಜು ಅಂದರೆ ಕಳೆದ ಬಾರಿ ಹೋದ ವರ್ಷಕ್ಕಿಂತ ಈ ವರ್ಷ ಇನ್ನೂ ತುಂಬ ಜನಸಂಖ್ಯೆ ಇದೆ. ಇಲ್ಲಿ ಹಾಲಲ್ಲೂ ಕೊನೆಯಲ್ಲೂ ಮತ್ತು ಬೀಜದೋರಿಗಳು 2 4 ಈ ರೀತಿ ಇರ್ತವೆ. ಇದು ಸಾವಿರಾರು ಸಂಖ್ಯೆಯಲ್ಲಿ, ಅದು ಹೇಳೋಕ್ಕೆ ಆಗಲ್ಲ. ರೈತರು ಇಲ್ಲಿಂದ ಹೆಂಗೆ ಕಟ್ತಾರೆ ಅಂತಲೇ ಹೇಳೋಕ್ಕಾಗಲ್ಲ. ಬಟ್ ಹೋದ ಸರಿಗಿನ ಈ ಸರಿ ಎಲ್ಲ ಪ್ರೈಸಲ್ಲೂ 3 ಪ್ರೈಸು ರೈಸ್ ಮಾಡಿದ್ದೀವಿ. ವಿಶೇಷತೆ ಅಂತಂದರೆ ಆ ದನಗಳು ಕಟ್ಟೋದು ಸಾಕೋದು. ಯಾರು ಮನೆಗಳಲ್ಲಿ ರೈತರುಗಳು ದನಗಳು ಎತ್ತುಗಳು ಸಾಕ್ತಾರೆ ಅವ್ರ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ಸಾಕ್ತಾರೆ ಅಂತ ನಾನು ಹೇಳೋದು ಅಷ್ಟೇ. ಈಗ ಬೇಬಿ ಮಠ ಸ್ವಾಮಿಗಳನ್ನ ಮೀಟ್ ಮಾಡ್ಕೊಂಬಿಟ್ಟು ಬಂದು ಅವರು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದರು. ಜಾಸ್ತಿ ಪರಿಚಯ ಇರೋದ್ರಿಂದ ನನಗೆ ಬಾರಿ ಸ್ಟಾರ್ಟಿಂಗ್ ಭಯ ಇತ್ತು ಹೇಳ್ತಾರೆ ಇಲ್ವೋ ಅಂತ. ಆದ್ರೆ ನಮ್ಮ ಅದೃಷ್ಟ ಅನಿಸುತ್ತೆ. ಬೇಡ ಅಲ್ಲಿ ಹೋಗೋದು ಮಠಕ್ಕೆ ಹೋಗೋದೇನು ಬೇಡ, ವೀಡಿಯೋ ಮಾಡೋಣ ಅಂತಿದ್ದು. ಬಟ್ ಹೋಗಿದ್ಕೋ ಒಂದು ವೀಡಿಯೋ ಮಾಡಿ ಚೆನ್ನಾಗಿ ಮಾಡಿ ಅಂತ ಆಶೀರ್ವಾದ ತಗೊಂಬಂದಿದ್ದೀವಿ. ನನಗಂತೂ ಕನ್ಫರ್ಮ್ ಇತ್ತು ನಾನು ಮಠಕ್ಕೆ ಹೋಗ್ತೀನಿ, ಅವ್ರನ್ನ ಮಾತಾಡ್ಸ್ಕೊಂಡ್ಬಿಡ್ತೀನಿ ಅಂತ. ಅದಕ್ಕೆ ಹೋಗ್ಬಿಟ್ಟೆ. ನೋಡಿ ಈಗ ದನಗಳ ಜಾತ್ರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ದನಗಳು ತೋರ್ಸೋಕೆ ಹಳ್ಳಿಕಾರ್ ದನಗಳು ತೋರ್ಸೋಕ್ಕೆ ಇದರಿಂದ ಪ್ರಯತ್ನ ಪಡ್ತೀನಿ.